ಕನ್ನಡ ಜಾಣ ನಮಸ್ಕಾರ. ಇವತ್ತು ಅಂಧ ಭಕ್ತರು ಮತ್ತು ಈ ನಕಲಿ ವಿಶ್ವಗುರನ ನಕಲಿ ಭಕ್ತಗಳ ಕತೆ ತೀರದು. ಇವತ್ತು ಮುಗ್ಲಿಗಳೇ ಚೊಳಚೆ ಇಕ್ತಂಗೆ ಆಡ್ತಾ ಇದ್ದಾರೆ, ಕುಣಿದಾಡ್ತಾ ಇದ್ದಾರೆ, ತಡ್ಕೊಳಕ್ ಆಗ್ತಾ ಇಲ್ಲ, ನಾಟಕ ಆಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇವರೆಲ್ಲ ಆರಾಧ್ಯ ದೈವ, ಇವರ ರಕ್ಷಕ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಕಳ್ಳ ಆಗ್ಬಿಟ್ಟಾನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ಮರ್ಯಾದೆಯನ್ನ ಬೀದಿ ಪಾಲ್ ಮಾಡ್ತಾ ಇದ್ದಾನೆ, ಮಾನ ಹರಾಜು ಹಾಕಿದ್ದಾನೆ. ದೊಡ್ಡ ಕಳ್ಳ ನೀನು ಅಂತೇಳಿ ಪ್ರೂವ್ ಆಗಿದೆ. ಆದರೂ ಸಹ ಭಾರತದ ಈ ಬಂಡವಾಳ ಒಂದಷ್ಟು ಜನ ಬಂಡವಾಳ ಥರ ಬಾಳ್ತಾ ಇದ್ದಾರೆ. ಒಂದು ರೀತಿ ಹಾಸ್ಯಾಸ್ಪದವಾಗಿ ಮಾತಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಯಾವ ಮೀಡಿಯಾಗಳು ತೋರಿಸ್ತಾ ಇಲ್ಲ ಇವಾಗ ಜಾಸ್ತಿ. ಯಾವುದೋ ಕೆಲ್ಸಕ್ಕೆ ಬಾರದೇ ಇರೋದು ಸುಮ್ ಅಯ್ಯೋ ದರ್ಶನಿ ಬೇಲ್ ಸಿಗ್ತಾ, ಬೇಲ್ ಸಿಗ್ಲಿಲ್ವಾ, ಮುಂದುವರಿಯುತ್ತಾ ಇಲ್ವಾ, ರೇಷನ್ ಕಾರ್ಡ್ ಅಂತೆ ಬಿಡಿ, ಶ್ರೀಮಂತ ರೇಷನ್ ಕಾರ್ಡ್ ಕಿತ್ತಾಕ್ಲಿ, ಅದಕ್ಯಾಕೆ ಇದು ಮಾಡಬೇಕು, ರೇಷನ್ ಕಾರ್ಡ್ ವಿಚಾರಗಳು ಯಾವ್ದ್ಯಾವುದೋ ತಲೆ ಕೆಡಿಸ್ಕೊತವ್ರೆ. ಇದನ್ನ ಯಾಕಪ್ಪ ಮಾತಾಡ್ತಾ ಇಲ್ಲ, ಇದನ್ನ ಯಾಕೆ ಮಾತಾಡ್ತಾ ಇಲ್ಲ? ಅದಾನಿ ನಿಮ್ಗೆ ಗೊತ್ತಿದೆ, ಅಂತಾರಾಷ್ಟ್ರೀಯ ಕಳ್ಳ, ದೇಶದ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕಿದ ಈ ಅಂತಾರಾಷ್ಟ್ರೀಯ ಕಳ್ಳ ಅದಾನಿ. ಗೌತಮ್ ಅದಾನಿಗೆ ಬೃಹತ್ ಲಂಚ ಪ್ರಕರಣದಲ್ಲಿ ವಾರಂಟ್ ಇಶ್ಯೂ ಆಗಿದೆ. ಯಾರು? ಅಮೇರಿಕದಿಂದ ಆಗಿದೆ. ಮಜಾ ಏನಪ್ಪ ಅಂದ್ರೆ, ಇವನು ಭಾರತೀಯ ಅದಾನಿ, ಲಂಚ ಕೊಡಕ್ಕೆ ಹೋಗಿದ್ದ ಯಾರಿಗೆ? ಭಾರತೀಯ ಅಧಿಕಾರಿಗೆ ಕೊಡಕ್ಕೆ ಹೋಗಿದ್ದಲ್ಲ, ಕೊಟ್ಟಿದ್ದು. ಮತ್ತೆ ಚಾಟ್ ಮಾಡಿದ್ದಾರೆ, ಲಂಚ ಕೊಟ್ಟು ಚಾಟ್ ಮಾಡಿದ್ದಾರೆ. ಆಮೇಲೆ ಪ್ರಾಜೆಕ್ಟ್ ನಡೆಯೋದಲ್ಲಿ ಭಾರತದಲ್ಲಿ, ಅಮೇರಿಕದ ಯಾಕೆ ವಾರಂಟ್ ಕೊಡಬೇಕು? ಯಾಕೆ ಕೊಡಬೇಕು? ಇಲ್ಲೇ ಅಲ್ವ ಇರೋದು ಮಜಾ. ಮತ್ತೆ ಅವನ ಅಕ್ಕನ ಮಗನ ಯಾರೋ ಒಬ್ಬ, ಇನ್ನೊಬ್ಬ ಹೆಸರೇನೋ ಇದೆ, ಅವನು ಪವರ್ ಪ್ರೆಸೆಂಟೇಷನ್ ಮಾಡ್ತಾ ಆ ಥರ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಇದು ಒಂದು ರೀತಿ ಪ್ರಜ್ವಲ್ ರೇವಣ್ಣ ಕತೆ ಆಗೋಯ್ತು. ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡ್ಕೊಂಡಿದ್ನಲ್ಲ, ಆ ಥರ. ನಾನು ಅವಾಗಲೇ ಹೇಳ್ದಂಗೆ, ಇವನು ಭಾರತೀಯ, ಪ್ರಾಜೆಕ್ಟ್ ನಡೆಯೋದು ಇಂಡಿಯಾದಲ್ಲಿ, ಲಂಚ ಕೊಡಕ್ಕೆ ಹೋಗಿದ್ದು, ಲಂಚ ಕೊಟ್ಟಿದ್ದು ಸುಮಾರು 2,000 ಕೋಟಿ ಭಾರತೀಯ ಅಧಿಕಾರಿಗೆ. ಅಮೇರಿಕ ಯಾಕೆ ವಾರಂಟ್ ಇಶ್ಯೂ ಮಾಡುತ್ತೆ? ಕಾರಣ ಇಷ್ಟೇ, ಹೂಡಿಕೆದಾರರಲ್ಲಿ ಅವರು ಒಬ್ಬರಾಗಿದ್ದರು. ಅಂದರೆ ಪ್ರಪಂಚದ ಬೇರೆ ಬೇರೆ ಭಾಗದ ಜನ ಇವ್ರ ಜೊತೆ ಇವರಿಗೆ ಹೂಡಿಕೆ ಮಾಡಿದ್ದಾರೆ. ಅದರಲ್ಲಿ ಅವರು ಅಂದರೆ ತನ್ನ ಪ್ರಜೆಗಳಿಗಾಗುವ ಅನ್ಯಾಯವನ್ನ, ಮೋಸವನ್ನ ಯಾವ ಕಾರಣಕ್ಕೂ ಸಹಿಸಲ್ಲ. ನಮಗೂ ಹೋಗಿರೋ ವ್ಯತ್ಯಾಸ ಇಷ್ಟೇ. ಆದರೆ ನಮ್ಮಲ್ಲಿ ವಿಜಯ್ ಮಲ್ಯದಿಂದ ಹಿಡಿದು, ನೀರವ್ ಮೋದಿಯಿಂದ ಹಿಡಿದು, ಲಲಿತ್ ಮೋದಿಯಿಂದ ಹಿಡಿದು ತುಂಬ ಜನ ಕೋಟ್ಯಾಂತರ ಸಾವಿರಾರು ಕೋಟಿ ವಂಚನೆ ಮಾಡಿ, ಮೋಸ ಮಾಡಿ ವಿದೇಶದಲ್ಲಿ ಇವತ್ತು ಮೋಜಿ ಮಸ್ತಿ ಮಾಡ್ಕೊಂಡು ಆರಾಮಾಗವ್ರೆ. ಈ ವಿಶ್ವಗುರು 57 ಇಂಚಿನ ಇರೋ 3ನೇ ಟರ್ಮ್ ಬಂದ್ರು ಒಂದು ಕೂದಲು ಅಲ್ಲಾಡ್ಸಕ್ಕೆ ಈತನ ಕೈಲಿ ಆಗ್ತಾ ಇಲ್ಲ. ಏನು ಬಿಲ್ಡಪ್ ಕೊಟ್ಟಿದ್ದು. ಈಗ ಮೋದಿ ಹೋಗ್ತಾರೆ, ವಿಜಯ್ ಮಲ್ಯ ಕೈ ಹಿಡ್ಕೊಂಡು ಎಳ್ಕೊಂಡ್ ಬರ್ತಾರೆ. ಈ ಥರ ಬಿಲ್ಡಪ್ ಕೊಡ್ತಾ ಇದ್ರಿ. ಒಂದು ಕೂದಲು ಅಲ್ಲಾಡ್ಸಕ್ಕಾಗ್ತಾ ಇಲ್ಲ ಅವ್ರನ್ನ, ಅಲ್ವಾ? ಮತ್ತೆ ಈಗ ಯಾವ ಮೀಡಿಯಾಗಳು ತೋರಿಸ್ತಾ ಇಲ್ಲ, ಸೋಷಿಯಲ್ ಮೀಡಿಯಾ ಜೋರಾಗಿ ಮಾಡ್ತಾ ಇದ್ದಾರೆ. ಈ ಅಂಧ ಭಕ್ತರು ಏನು ಶುರು ಮಾಡ್ಬಿಟ್ರು, ಅವ್ನು ಪ್ರಾಜೆಕ್ಟ್ ಮಾಡೋದು ಕರ್ನಾಟಕ ಅಲ್ಲ, ಇಂಡಿಯಾದಲ್ಲಿ ಒಂದು 4 ರಾಜ್ಯದಲ್ಲಿ ಮಾಡಿದ್ರು, ಅವ್ರಿಗೆ ಶಾಮೀಲಾಗಿದ್ದಾರೆ, ನೀವು ಅವ್ರನ್ನ ಕೇಳ್ಕೋಬೇಕು, ಕೇಂದ್ರ ಸರ್ಕಾರ ಯಾಕೆ ಹೊಣೆ ಮಾಡಬೇಕು, ಅವ್ರದ್ದೇನು ತಪ್ಪಿದೆ ಇದರಲ್ಲಿ, ಅವ್ರದ್ದೇನು ಪಾತ್ರ ಇದೆ ಅಂತ ಮಾತಾಡ್ತಾವ್ರೆ. ಅಲ್ಲಪ್ಪ, ಅದಾನಿಗೆ ಪರ್ಮಿಷನ್ ಕೊಟ್ಟಿದ್ದೆ ಯಾರು? ಈ ಪ್ರಾಜೆಕ್ಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಇಂದಲೇ ಆಗುತ್ತಾ? ಆಯಿತು. ಈಗ 4 ರಾಜ್ಯಗಳು ಯಾವುದು? ತಮಿಳುನಾಡು, ಆಂಧ್ರ, ಒರಿಸ್ಸಾ ಮತ್ತು ಛತ್ತೀಸ್ಗಢ ಅಲ್ವಾ? ಅನ್ಕೊಂಡಿದ್ದೀನಿ, ಛತ್ತೀಸ್ಗಢ ಅನ್ಕೊಂಡಿದ್ದೀನಿ. ನೀವು ಒಂದು ಕೆಲಸ ಮಾಡಿ, ಈಗ ಪ್ರತಿಭಟನೆ ಮಾಡಿ. ಇವಾಗ ಇಷ್ಟು ಜನ ಮುಖ್ಯಮಂತ್ರಿಗಳನ್ನ, ಈಗ ತಮಿಳುನಾಡಲ್ಲಿ ಒಂದು BJP ಥರ ಸರ್ಕಾರ ಇದೆ, ಸ್ಟಾಲಿನ್ನು. ಆಂಧ್ರದಲ್ಲಿ ಯಾರಿದ್ದಾರೆ? ನಿಮ್ಮದೇ ಬೆಂಬಲಿತ ಸರ್ಕಾರ ಅಲ್ವಾ? ಅದೇನೋ ಪವನ್ ಕಲ್ಯಾಣ್, ಅದೇನೋ ತಿರುಪತಿಲಿ ಅದೇನೋ ದನಿನ ತುಪ್ಪ ಹಾಕಿದ್ರು, ಏನೋ ಮೈಲ್ಗೆ ಆಗ್ಬಿಡ್ತು ಅಂತೇಳಿ ಕಸ ಗುಡಿಸಿದ್ನಲ್ಲಪ್ಪ. ಈಗ ಗುಡ್ಸಪ್ಪ ಕಸ ನಾಣ. ಭ್ರಷ್ಟಾಚಾರದ ಕಸ ಗುಡಿಸುವಾಗ ಜಗನ್ಮೋಹನ್ ರೆಡ್ಡಿನ ಒಳಗಾಕಿ, ಸ್ಟಾಲಿನ್ ಒಳಗಾಕಿ, ಇಡಿ ಕೇಳಿ ತನಿಖೆ ಮಾಡಿಸಿ ನೋಡೋಣ. ಹೌದು, ಸಿದ್ದರಾಮಯ್ಯಂದು ಮಾಡಬೇಕು, ತಪ್ಪಿಲ್ಲ. 14 ಸೈಟ್ ತಗೊಂಡಿದ್ದು ತಪ್ಪೇ, ಸಿದ್ದರಾಮಯ್ಯಂದು ಮಾಡಬೇಕು. ಹಂಗೇನೆ ಇವರಿಗೆ ಪರ್ಮಿಷನ್ ಕೊಟ್ಟನೆ ಯಾರಪ್ಪ? ಪಿಯೂಷ್ ಗೋಯಲ್ ತಾನೆ ಮಂತ್ರಿ. ಅವ್ರನ್ನ ಯಾಕೆ ಬಿಡ್ತೀರಿ ಇವಾಗ? ಅವ್ರನ್ನ ಒದ್ದೊಳಗಾಕ್ಬೇಕಲ್ವಾ? ಅವ್ರನ್ನ ಯಾವತ್ತು ಮಾಡೋದು? ಅಣ್ಣ ಮನೆ ರೋಡ್ಗಿಳಿದು ಯಾವತ್ತು ಪ್ರತಿಭಟನೆ ಮಾಡೋದು? ಅದಾನಿಗೂ ಸ್ಟಾಲಿನ್ಗೂ ಏನು ಸಂಬಂಧ? ಅದಾನಿಗೂ ಜಗನ್ಮೋಹನ್ ರೆಡ್ಡಿಗೂ ಏನು ಸಂಬಂಧ? ಅದಾನಿಗೂ ಬಿಜು ಜನತಾ ದಳಕ್ಕೂ ಏನು ಸಂಬಂಧ? ಮತ್ತು ಛತ್ತೀಸ್ಗಢದಲ್ಲಿ ತನಿಖೆ ಆಗಲಿ, ನೋಡೋಣ ಯಾರು ಬುಡಕ್ಕೆ ಬರುತ್ತೆ. ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡದಲೆ ಇದೆಲ್ಲ ಆಗುತ್ತಾ? ನಿಮ್ದೇನು ಜವಾಬ್ದಾರಿ ಇಲ್ವಾ? ಯಾಕೆ ಮೀಡಿಯಾಗಳಿದ್ನೆಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ?
ಏನು ಇಟ್ಕೊಂಡಿದ್ದೀರಾ ಬಾಯಿಗೆ ನೀವು ಇವಾಗ? ಮಾತಾಡ್ಬೇಕಲ್ವಾ? ಅದು ಬಿಟ್ಟರು ಅಂಧ ಭಕ್ತರು ಶುರು ಮಾಡಿಬಿಟ್ರು. ಏನು ಈಗ ಹಿಂದೆ ಗೊತ್ತಿದೆ ನಿಮಗೆ, ಇವನು ಪ್ರಪಂಚದ ದೊಡ್ಡ 3ನೇ ಅತಿ ದೊಡ್ಡ ಶ್ರೀಮಂತ ಆಗಿದ್ದ. ಬೆಲೂನ್ ಥರ ಉಬ್ಕೊಂಡೋಗಿತ್ತು. ಬರೀ ಸುಳ್ಳಲ್ಲಿ ಗೋಪುರ ಕಟ್ಟಿದ್ದ. ಅದೇ ಇಂಡಿಯನ್ ಬರ್ಗ್ ಅನ್ನೋದು ಇವನ್ನ ಅನಾವರಣ ಮಾಡಾಕ್ತು. ಇವತ್ತು ಇವನ್ನ ಮುಖವಾಡವನ್ನ ಕಳಚಿ ಬಿಸಾಕಿರೋದು ಅವರೇನೆ. ಕೆಳಗೆ ಕುಸ್ತ್ಬೋದು ಹೋದ, ಆದರೆ ಕೆಳಗೆ ಕುಸ್ತಿದ್ದನ್ನು ಬಿಟ್ಟಿಲ್ಲ. ಇವರೆಲ್ಲ ಕಳ್ಳರು ಸೇರ್ಕೊಂಡು ಮತ್ತೆ ಅವನ್ನ ಮೇಲ್ಗೆ ತಂದರು. ಇಡೀ ದೇಶದ ಬಂದರುಗಳನ್ನ ಮಾರಿದ್ರು ಅವನಿಗೆ. ಆಮೇಲೆ ಏರ್ಪೋರ್ಟ್ಗಳನ್ನ ಮಾರಿದ್ರು, ಕಾಡನ್ನ ಮಾರಿದ್ರು, ನದಿನ ಮಾರಾಕಿದ್ರು. ಏಷ್ಯಾದಲ್ಲಿ ಅತಿ ದೊಡ್ಡ ಸ್ಲಮ್ ಅಂತ ಮುಂಬೈನ ಧಾರಾವಿನ ಸ್ಲಮ್ನ 1 ಲಕ್ಷ ಕೋಟಿ ಪ್ರಾಜೆಕ್ಟ್ ಅಲ್ಲಿ ಇವನಿಗೆ ಕೊಟ್ಟರು. ಏನು ಅಭಿವೃದ್ಧಿ ಮಾಡ್ತಾರೆ ಅಲ್ಲಿ? ಅಲ್ಲಿ ಅದನ್ನ ಸುಮಾರು 15 ಲಕ್ಷ ಜನ ಇದ್ದಾರೆ ಅಂತ ಕೇಳಿದ್ದೀನಿ. ಅಲ್ಲಿ 15 ಲಕ್ಷ ಜನ ಇದ್ದಾರೆ, ಬದುಕು ಕಟ್ಕೊಂಡಾರೆ, ವ್ಯಾಪಾರ ಮಾಡ್ತಿದ್ದಾರೆ. ಅಂದ್ರೆ ಸ್ಲಮ್ಮಲ್ಲೇ ಇರಬೇಕು ಅಂತ ಹೇಳ್ತಾ ಇಲ್ಲ. ಅವ್ರ ಕತೆ ಏನು? ಅವ್ರನ್ನೆಲ್ಲ ಒಕ್ಕಲೇಳಿಸಿ ಎಲ್ಲರನ್ನೂ ಓಡಿಸ್ಬಿಟ್ಟು ಇವನು ಮಾಡುವ ಅಭಿವೃದ್ಧಿ ಯಾವುದರಲ್ಲಿ? ಇದೊಂದು ಪ್ರಕರಣದಲ್ಲಿ 2 ಲಕ್ಷ ಕೋಟಿ ಲಂಚ ಕೊಟ್ಟಿದ್ದಾನೆ ಅಂದ್ರೆ, ಇನ್ನು ಹೇಳಿದ್ನಲ್ಲ ಧಾರಾವಿಯನ್ನ 1 ಲಕ್ಷ ಕೋಟಿ ಪ್ರಾಜೆಕ್ಟು, ಮತ್ತೆ ಏರ್ಪೋರ್ಟ್ಗಳು, ಬಂದರುಗಳು, ಕಾಡುಗಳು, ಇದ್ರಲ್ಲಿ ಎಷ್ಟೆಷ್ಟು ಲಂಚ ಓಡಾಡಿದೆ. ಇವ್ರು ದೇಶಭಕ್ತರಂಗಾರೆ? ದೇಶಭಕ್ತಿ ಅಂದ್ರೆ ಬೋಲೋ ಭಾರತ್ ಮಾತಿಗೆ ಜೈ ಅಂದ್ರೆ ದೇಶಭಕ್ತಿನ? ಇಡೀ ನಮ್ಮ ದೇಶದ ಸಂಪತ್ತನ್ನ ಲೂಟಿ ಹೊಡೆಯುವ ಇಂಥ ಅಂತಾರಾಷ್ಟ್ರೀಯ ಖದೀಮ್ರಿಗೆ, ಕಳ್ಳರಿಗೆ ಮನೆ ಹಾಕುವ, ಇವ್ರನ್ನ ಬೆಳೆಸುವ ವಿಶ್ವಗುರುಗಳು ದೇಶದ್ರೋಹಿ ಆಗಲ್ವ ಹಂಗಾರೆ? ಇವ್ರು ದೇಶಭಕ್ತರಾಗ್ಬಿಡ್ತಾರಾ? ಇದೆಲ್ಲ ಯಾವತ್ತು ಕೇಳೋದು? ಮತ್ತೆ ಇದ್ರ ಬಗ್ಗೆ ಯಾವುದೂ ಇಲ್ಲ, ನಿಮಗೆ ಯಾವುದೂ ಇಲ್ಲ. ಸುಮ್ಮನೆ ಯಾವ ಮೀಡಿಯಾನ ಒಬ್ರಾರು ತೋರಿಸ್ತಾವ್ರೆ ಅಂದ್ರಿ, ಒಬ್ರಾರು ತೋರಿಸ್ತಾ. ನಾನು ಕೇಳೋದಿಷ್ಟೇ, ಅಣ್ಣಾಮಲೈ ಪಾದಯಾತ್ರೆ ಮಾಡಲಿ. ಇವತ್ತು ಅಣ್ಣಾಮಲೈ ಯಾವತ್ತು ಪಾದಯಾತ್ರೆ ಮಾಡೋದು? ಸ್ಟಾಲಿನ್ ವಿರುದ್ಧ, ಸ್ಟಾಲಿನ್ ಮತ್ತು ಇವನ ಅದಾನಿ ಸಂಬಂಧದ ಬಗ್ಗೆ. ಆಂಧ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಛತ್ತೀಸ್ಗಢದಲ್ಲಿದೆ, ಎಲ್ಲ ಕಡೆ ಇದೆಯಲ್ಲ. ಮಾಡಿ ಒಳಗಾಕಿ, ಫಸ್ಟು ಎನ್ಕ್ವೈರಿ ನಡೀಲಿ. ಇವತ್ತು ಮಹಾರಾಷ್ಟ್ರದ ಚುನಾವಣೋತ್ತರ ಸಮೀಕ್ಷೆ ಬಂದಿದೆ. ಎಲ್ಲ ಸಮೀಕ್ಷೆಗಳು BJP ಮೈತ್ರಿಕೂಟ, NDA ಮೈತ್ರಿಕೂಟ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಟೊಂಕ ಕಟ್ಟು ನಿಂತವನೇ ಅದಾನಿ, ಓಪನ್ ನಿಂತ್ಕೊಂಡ. ಯಾವ ಕಾರಣಕ್ಕೆ? ಸುಮ್ಮನೆ ದುಡ್ಡು ಹಾಕ್ಬಿಡ್ತಾನ? ಯಾವ ಪುರುಷಾರ್ಥಕ್ಕೆ? ಈ ಸರ್ಕಾರ ಯಾಕೆ ಅವನಿಗೆ ಅನಿವಾರ್ಯತೆ BJP ಬರೋದು ಅಲ್ವಾ? ಇದು ಈಗ ಶುರು ಯಾವುದ್ಯಾವುದೋ ಬಂಡವಾಳ ಥರ ಮಾತಾಡೋದು, ವಿತಂಡವಾದ ಮಾಡೋದು. ರಾಹುಲ್ ಗಾಂಧಿ ಬೇಲಲ್ಲಿ ಹೊರಗಡೆ ಇಲ್ವಾ? ಇವತ್ತು ಗೊತ್ತಾಯ್ತಾ ನಿಮಗೆ? ರಾಹುಲ್ ಗಾಂಧಿ ಬೇಲ್ ಮೇಲೆ ಹೊರಗಡೆ ಇರೋದು ಇವತ್ತು ಗೊತ್ತಾಯ್ತಾ? ಇಷ್ಟು ದಿವಸ ನಿಮ್ಗೆ ಗೊತ್ತಿರಲಿಲ್ವಂಗಾದ್ರೆ? ಆಯ್ತು, ಅವ್ನು ಬೇಲ್ ಅವನಿಗೂ ನಡೀಲಿ. ಇದು ಹೇಳಿ, ಇವನಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಬರೀ ರಾಜ್ಯ ಸರ್ಕಾರದಿಂದ ಆಗೋಯ್ತಾ ಇದು? ಕೇಂದ್ರ ಸರ್ಕಾರದ ಪಾಲೇ ಇಲ್ವಾ? ಅದಾನಿ ಗಾಡ್ ಫಾದರ್ಗಳು ಯಾರು? ತನಿಖೆ ನಡೀಲಿ ಅಲ್ವಾ? ಇದು ಬಿಚ್ಚಿದಷ್ಟು ಬರ್ತವೆ, ಮುಂದೆ ನೋಡೋಣ. ಸದ್ಯಕ್ಕೆ ಇಷ್ಟು ಸಾಕು. ನಮಸ್ಕಾರ.